ಕು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್. ಅಕ್ರಮವಾಗಿ ಗಾಂಜಾ ಬೆಳೆದ ಇಬ್ಬರು ಆರೋಪಿಗಳಿಂದ ಪೊಲೀಸರು ಬಂಧಿಸಿದ್ದಾರೆ. ತಬ್ರೇಜ್ ಹಾಗೂ ತಂಗಚಂದ್ ಬಂಧಿತ ಆರೋಪಿಗಳಾಗಿದ್ದು, ಅವರಿಂದ 4 ಕೆಜಿ 730 ಗ್ರಾಂ ತೂಕದ ಒಟ್ಟು ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಮೌಲ್ಯ ಸುಮಾರು 80,000 ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ವಿರಾಜಪೇಟೆ ಸಮೀಪದ ಕಾಫಿ ತೋಟವೊಂದರಲ್ಲಿ ಗಾಂಜಾ ಬೆಳೆಸಿರುವುದಾಗಿ ಸೋಮವಾರ ರಾತ್ರಿ ವಿರಾಜಪೇಟೆ ವೃತ್ತ ನಿರೀಕ್ಷಕರಿಗೆ ಬಂದ ಮಾಹಿತಿ ಮೇರೆಗೆ ವಿರಾಜಪೇಟೆ ನಗರ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ನಡೆಸಿದರು. ಪೊಲೀಸ್ ಅಧೀಕ್ಷಕಿ ಕ್ಷಮಾ ಮಿಶ್ರಾ ಅವರ ಮಾರ್ಗದರ್ಶನ ಹಾಗೂ ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಅವರ ನಿರ್ದೇಶನದಲ್ಲಿ ವಿರಾಜಪೇಟೆ ವೃತ್ತ ನಿರೀಕ್ಷಕ ಬಿಎಸ್ ಶ್ರೀಧರ್, ವಿರಾಜಪೇಟೆ ನಗರ ಠಾಣೆಯ ಪಿಎಸ್ಐ ಜಗದೀಶ್ ಧೂಳಶೆಟ್ಟಿ, ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಸಿದ್ದಲಿಂಗ ಬಾನಸೆ ಮತ್ತು ಸಿಬ್ಬಂದಿಗಳಾದ ಎಂಪಿ ವಾಣಿಯಪ್ಪ, ಬಿಎಂ ರಾಮಪ್ಪ, ಕೆ ಗೀತಾ, ಸಿಎಂ ಮುಸ್ತಫಾ, ಟಿಎಸ್ ಗಿರೀಶ್, ಸಂತೋಷ್ ದೊಡ್ಡಮನಿ, ಶ್ರೀಕಾಂತ ಕಂದೂರ್, ಕೆಬಿ ಸಂದೀಪ್, ಟಿಟಿ ಮಧು ಅವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಲು ಜಾಗವೇ ಇಲ್ಲದಂತಾಗಿದೆ. ಪಟ್ಟಣದಲ್ಲಿ ಹೆಚ್ಚುತ್ತಿರುವ ವಾಹನಗಳಿಂದಾಗಿ ನಿಲುಗಡೆಗೆ ಸ್ಥಳವಿಲ್ಲದೆ ಸಿಕ್ಕಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲಿ ವಾಹನ ನಿಲ್ಲಿಸ್ತಾ ಇರೋದರಿಂದ ಪಟ್ಟಣದಲ್ಲಿ ಸಂಚಾರ ವ್ಯವಸ್ಥೆ ಹದಗೆಟ್ಟಿದ್ದು, ಪಟ್ಟಣ ಪಂಚಾಯಿತಿ ಈ ಬಗ್ಗೆ ತಲೆಕೆಡಿಸಿಕೊಂಡಂತಿಲ್ಲ. ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಂದರ್ಭ ತಾತ್ಕಾಲಿಕವಾಗಿ ಇಲ್ಲಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಟ್ಟಿರುವುದನ್ನೇ ಶಾಶ್ವತವೆಂದು ಭಾವಿಸಿರುವ ವಾಹನ ಚಾಲಕರು ಪ್ರತಿನಿತ್ಯ ತಮ್ಮ ವಾಹನಗಳನ್ನು ನಿಲ್ಲಿಸ್ತಾ ಇರುವುದರಿಂದಾಗಿ ಬಸ್ ನಿಲುಗಡೆಗೆ ಜಾಗವೇ ಇಲ್ಲದಂತಾಗಿ ರಸ್ತೆಯಲ್ಲಿ ನಿಲ್ಲಿಸಬೇಕಾಗಿದ್ದು, ಸಂಚಾರ ವ್ಯವಸ್ಥೆ ಹದಗೆಡ್ತಾ ಇದೆ. ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ ವಾಹನ ತೆಗೆಸಲು ಬಸ್ ಏಜೆಂಟ್ಗಳು ಹರಸಾಹಸ ಪಡುವಂತಾಗಿದ್ದು, ಕೆಲವೊಮ್ಮೆ ವಾಗ್ವಾದ ನಡೆದು ಕೈ ಮಿಲಾಯಿಸುವ ಹಂತವೂ ತಲುಪಿದೆ.
25-30 ವರ್ಷದಿಂದ ಏಜೆಂಟ್ ಕೆಲಸ ಮಾಡ್ತಾ ಇದ್ದೀವಿ. ಅವಾಗ ಏನೂ ಇತ್ತಿಲ್ಲ. ಈಗ ಕೊರೋನಾ ಬಂದಮೇಲೆ ಸಮಸ್ಯೆ ಆದ ಬಸ್ಗಳು ನಿಲ್ಲಿಸಿದ್ರು. ಅದ್ರ ಮೇಲೆ ಈ ಕಾರು ಜೀಪ್ ಕಾರ್ ಸ್ಟ್ಯಾಂಡಪ್ ಎಲ್ಲರೂ ತಗೊಂಡು ಯಾವಾಗಲೂ ನಿಲ್ಲಿಸ್ತಾರೆ. ಬಸ್ ಸ್ಟ್ಯಾಂಡಿಗೆ ಓಪನ್ ಆದರೂ ಸಹ ಅವರು ತೆಗಿಯಕ್ಕೆ ತಯಾರಿಲ್ಲ. ನಾವು SIಗೆಲ್ಲ ಕಂಪ್ಲೇಂಟ್ ಮಾಡಾಯಿತು, ಪಂಚಾಯಿತಿಯವ್ರಿಗೂ ಹೇಳಾಯಿತು. ಪಂಚಾಯಿತಿಯವರು ಫೀಸ್ ಕಲೆಕ್ಟ್ ಮಾಡೋಕೆ ಅವನು ಕೊಟ್ಟಿದ್ದಾರೆ. ಅವ್ರು ಬಂದು ಸ್ಟ್ಯಾಂಡ್ ಫೀಸ್ ಕಲೆಕ್ಟ್ ಮಾಡ್ತಾರೆ, ಬಟ್ ಇಲ್ಲಿ ಯಾವುದು ಬೇರೆದು ಯಾವುದು ರೆಸ್ಪಾನ್ಸಿಬಲ್ ತಗೊಳ್ಳೋದಿಲ್ಲ. ಹಾಗಾಗಿ ನಮಗೆ ಭಾರಿ ತೊಂದರೆ ಆಗಿದೆ. ದಯವಿಟ್ಟು ಅದನ್ನು ತೆರವುಗೊಳಿಸಬೇಕಾಗಿ ಕೇಳ್ಕೊತೀವಿ. ಇದು ಬಸ್ಗಳು ಇನ್ನು ನಾಳೆ 1ನೇ ತಾರೀಕಿಂದ ಎಲ್ಲ ಬಸ್ಗಳು ಬಿಡ್ತಾ ಇದ್ದಾರೆ. 53 ಬಸ್ ಬರ್ತಾ ಇದ್ದಾವೆ ಬಸ್ ಸ್ಟ್ಯಾಂಡಿಗೆ. ಈಗ ನಾಳಿಂದ ಒಂದು 38 ಬಸ್ ಅಂದಾಜು ಬರ್ತಾ ಇದ್ದಾವೆ. ಬುಧವಾರದಿಂದ 1ನೇ ತಾರೀಕಿಗೆ ರಿಲೀಸ್ ಮಾಡ್ತಾರೆ. ಬಸ್ ನಿಲ್ಲಕ್ಕೆ ಜಾಗ ಇಲ್ಲ. ನಾವ್ಯಾಕೆ ಸ್ಟ್ಯಾಂಡ್ ಫೀಸ್ ಕಟ್ಟಬೇಕು? ಟೌನ್ ಪಂಚಾಯತ್ ಯಾಕೆ ಇದಕ್ಕೆ ಹೋಗಬೇಕು? ಇದ್ರದ್ದಾಗಿ ಸ್ಟ್ಯಾಂಡ್ ಫೀಸ್ ಕಟ್ಟಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಕೊಡಲ್ಲ. ಇನ್ನು ಮುಂದೆ ನಮಗೆ ಇದೇ ಥರ ನಿಲ್ಸಿ ನಮಗೆ ತೊಂದರೆ. ನಾವು ಹೆಂಗ ನಿಲ್ಸ್ಕೊತೀವಿ ಹೋಗ್ತೀವಿ. ಈಗ 3% ನಾವು ಮೊನ್ನೆ ಒಂದು ದಿವಸ ಗಾಡಿ ಎಲ್ಲ ಬಂದು ಅಡ್ಡಾಡ ನಿಂತಿತ್ತು. ಕೇಳುವಾಗ ನಿನ್ನ ಅಪ್ಪನೆಲ್ಲ ಪುಳೋಡಿ ನೀ ತೆಗ್ಸು ಅಂತ ನನ್ನ ಬೈದರು. ಅದಕ್ಕಾಗಿ ಟೌನ್ ಪಂಚಾಯತಿಂದ ಇದಕ್ಕೆ ಫೀಸ್ ಕಲೆಕ್ಷನ್ಗೆ ಎಲ್ಲ ಕೊಟ್ಟಿದ್ದಾರೆ. ಈಗ ಯಾರು ಬಂದ್ಬಿಟ್ಟು ಅವ್ರು ಯಾರು ಮಾತಾಡಲ್ಲ. ಒಂದೇ ಒಂದು ಹೋಮ್ ಗಾರ್ಡ್ಸ್ ಬಿಟ್ಟು ಮೊದಲು ಬಿಡ್ತಾ ಇದ್ರು. ಅವರು ಇಲ್ಲ, ಪೊಲೀಸ್ನವರು ಬಂದು ಬೇಕಿಲ್ಲ. ಬಸ್ ನಿಲ್ಲಕ್ಕೆ ಜಾಗ ಇರಲ್ಲ ಸರ್. ಬಂದು ಅಡ್ಡಾಡ ನಿಲ್ಸಿದ್ರೆ ಫುಲ್ಲು. ಪಟ್ಟಣದ ಆಡಳಿತ ಜವಾಬ್ದಾರಿ ಹೊತ್ತಿರುವ ಪಟ್ಟಣ ಪಂಚಾಯಿತಿ ತಮ್ಮ ಜವಾಬ್ದಾರಿ ನಿರ್ವಹಿಸಬೇಕಾದ ಅನಿವಾರ್ಯತೆ ಇದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಬಜಗುಂಡಿ ವ್ಯಾಪ್ತಿಯಲ್ಲಿ ರಸ್ತೆಗಳು ಹದಗೆಟ್ಟು ನಡೆದಾಡಲು ಸಾಧ್ಯವಾಗದ ಪರಿಸ್ಥಿತಿ ಇತ್ತು. ಇದೀಗ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯಿಂದ ಶಾಸಕ ಅಪ್ಪಚ್ಚು ರಂಜನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕ ರಂಜನ್, ಬಜಗುಂಡಿ ವ್ಯಾಪ್ತಿಯಲ್ಲಿ ಸೇತುವೆ, ರಸ್ತೆ ನಿರ್ಮಾಣ ಸೇರಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಲಾಗಿದೆ. ನಡೆದಾಡಲು ಸಾಧ್ಯವಾಗದಂತಿದ್ದ ರಸ್ತೆಯಲ್ಲಿ ವಾಹನ ಸಂಚರಿಸುವಷ್ಟು ಅಭಿವೃದ್ಧಿಪಡಿಸಲಾಗಿದೆ. ಈ ಭಾಗದಲ್ಲಿ ಜನಸಂಖ್ಯೆ ಹೆಚ್ಚಿದ್ದು ಬಡಜನರು ಅಧಿಕ ಮಂದಿ ಇದ್ದಾರೆ. ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಈಗಾಗಲೇ ನಮ್ಮ ಬಜಗುಂಡಿ ಕಾಲೋನಿಯನ್ನು ನಾವು ವಿಸಿಟ್ ಮಾಡ್ತಾ ಇದ್ವಿ. ಬಜಗುಂಡಿ ಒಂದು ರೀತಿಯಲ್ಲಿ ಜನರಿಗೆ ಯಾರಿಗೂ ಕೂಡ ನಡ್ಕೊಂಡು ಕೂಡ ಹೋಗಲಿರುವಂಥ ಪರಿಸ್ಥಿತಿ ಇರಲಿಲ್ಲ. ಇವತ್ತು ನಾವು SCP ಅಮೌಂಟಲ್ಲಿ ಸಣ್ಣ ಸಣ್ಣ ಬ್ರಿಡ್ಜ್ಗಳು, ಕಾಲು ಬ್ರಿಡ್ಜ್ಗಳು ಮತ್ತು ಕಾಂಕ್ರೀಟ್ ರಸ್ತೆಗಳು ಸೇರಿ ಸುಮಾರು 50 ಲಕ್ಷ ರೂಪಾಯಿನ ಗ್ರ್ಯಾಂಟನ್ನು ಕೊಟ್ಟು ಇಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಇದು ಕಾಂಕ್ರೀಟ್ ರಸ್ತೆ ಅಲ್ಲದೆ ಬೇರೆ ಯಾವುದೇ ರಸ್ತೆ ಮಾಡಿದರೂ ಕೂಡ, ತಾರ್ ರಸ್ತೆ ಮಾಡಿದರೂ ಕೂಡ ಉಳಿದುಕೊಳ್ತಿದ್ದಿಲ್ಲ. ಇವತ್ತು ಎಲ್ಲ ಸುತ್ತು ಈ ಬಜಗುಂಡಿಯನ್ನು ಕಾರಲ್ಲೇ ಸುತ್ತಬೋದು, ಜೀಪಲ್ಲಿ ಸುತ್ತಬೋದು, ಆಟೋದಲ್ಲೂ ಸುತ್ತಬೋದು. ಆ ರೀತಿಯಲ್ಲಿ ಬೈಕಲ್ಲಿ ಕೂಡ ಹೋಗ್ಬೋದು. ಆ ರೀತಿಯಲ್ಲಿ ನಾವು ಎಲ್ಲ ಸವಲತ್ತು ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇದು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಅಂತ ಹೇಳ್ಬೇಕಾಗ್ತದೆ. ಈ ರೀತಿಯ ಡೌನ್ ಇರುವಂಥ ಪ್ಲೇಸಿಗೆ ಈ ರೀತಿ ರಸ್ತೆಗಳನ್ನು ಮಾಡಿದ್ದು ಜಿಲ್ಲೆಯಲ್ಲಿ ಪ್ರಥಮ. ಅದ್ರ ಜೊತೆಗೆ ಇಲ್ಲಿ ಜನಸಂಖ್ಯೆನೂ ಕೂಡ ಭಾಳಷ್ಟು ಜನ ಇದ್ದಾರೆ. ಅದು ಪಾಪದ ಬಡವರೇ ಕೂಡ ಇದ್ದಾರೆ ಕೆಳಗೆ. ಇಲ್ಲದ್ರೆ ಈ ಥರ ವ್ಯಾಲಿಯಲ್ಲಿ ಯಾರು ಕೂಡ ಮನೆ ಕಟ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಇರ್ತಿರಲಿಲ್ಲ. ಹಾಗಾಗಿ ಬಡವರು ಇರುವಂಥ ಸಂದರ್ಭದಲ್ಲಿ SCP ಅಮೌಂಟನ್ನು ಸೇರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನೂ ಕೂಡ ಹಲವಾರು ಕೆಲಸಗಳು ಇದೆ. ಅದನ್ನು ಕೂಡ ಮುಂದಿನಲ್ಲೇ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಮ್ಮ ಇಲ್ಲಿಯ ಪಂಚಾಯಿತಿ ಅಧ್ಯಕ್ಷರಾದಂಥ ಪ್ರಶಾಂತ್ ಅವರು ಮತ್ತು ನಮ್ಮ ರಾಣಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ಪ್ರಶಾಂತ್ ಅವರು, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ನಮ್ಮ ತಾಲೂಕಿನ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ
ಈ ರೀತಿಯ ಬಡವರಿರುವಂಥ ಸಂಖ್ಯೆ ಜನ ಹೆಚ್ಚು ಇದ್ದಾರೆ, ಅಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಬೇಕು ಹೇಳೋ ಉದ್ದೇಶದಿಂದ ಇಲ್ಲಿ ಇವತ್ತು ಅಷ್ಟು ಫಂಡ್ಸನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಬಾಕಿ ಇರುವಂಥ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಧನ್ಯವಾದಗಳು. ಶಕ್ತಿನಗರದ ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಮತ್ತು ಶಕ್ತಿ ಪದವಿಪೂರ್ವ ಕಾಲೇಜಿನ ವತಿಯಿಂದ ಮಂಗಳವಾರ ಕ್ರೀಡಾ ದಿನಾಚರಣೆಯಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ವಿಭಾಗದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಜೆರಾಲ್ ಸಂತೋಷ್ ಡಿಸೋಜಾ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಅವರು ಮಾತನಾಡಿ, ಕ್ರೀಡೆ ಜೀವನದ ಅಂಗವಾಗಿದೆ. ಇದು ಎಂದಿಗೂ ಶಿಕ್ಷಣದ ಭಾಗ. ಸೋಲಿಗೆ ಎಂದಿಗೂ ಹೆದರಬೇಡಿ. ಭಾಗವಹಿಸುವಿಕೆಯಿಂದ ಸ್ಥೈರ್ಯ ಮತ್ತು ಆತ್ಮಶಕ್ತಿ ಹೊರಹೊಮ್ಮುತ್ತೆ. ಗೆಲುವು ಮತ್ತು ಸೋಲು ಎರಡನ್ನ ಸಮಾನವಾಗಿ ಸ್ವೀಕರಿಸಬೇಕು. ವ್ಯಕ್ತಿತ್ವ ಕೇವಲ ದೈಹಿಕ ನೋಟವಲ್ಲ, ಇದು ವ್ಯಕ್ತಿಯ ಸಾಮಾಜಿಕ, ಮಾನಸಿಕ, ಬೌದ್ಧಿಕ ಮತ್ತು ಆರೋಗ್ಯದ ಗುಣಮಟ್ಟವಾಗಿದೆ. ಮೇಜರ್ ಧ್ಯಾನ್ಚಂದ್ ಅವರ ಜನ್ಮ ದಿನಾಚರಣೆಯಂದು ನಾವು ಕ್ರೀಡಾ ಮನೋಭಾವನೆಯಿಂದ ರೂಢಿಸುವ ಶಪಥ ಮಾಡಬೇಕು. ಶಿಕ್ಷಣ ತಜ್ಞರ ಆಶಯ, ಶಾಲೆಯಲ್ಲಿ ಮಗು ಸಮಗ್ರ ಬೆಳವಣಿಗೆ ಆಗಬೇಕೆಂದರೆ ಪ್ರತಿಯೊಂದು ಮಗು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಆದರೆ ನಮ್ಮ ದುರ್ದೈವವೆಂದರೆ ದೈಹಿಕ ವ್ಯಾಯಾಮವನ್ನು ಉತ್ತೇಜಿಸುವ ಕ್ರೀಡೆಗಳಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಶಾಲೆಯಲ್ಲಿ ಕ್ರೀಡಾ ದಿನಾಚರಣೆಯಿಂದ ಆಚರಿಸುವುದು ಅತ್ಯಗತ್ಯವೆಂದು ಅವರು ಹೇಳಿದರು. ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಶಾಲೆಗಳು ಉತ್ತೇಜಿಸಬೇಕು. ಆಗ ಅವರ ಭಯ ದೂರವಾಗಿ ಜಯವನ್ನು ತಂದುಕೊಡುವಲ್ಲಿ ಸಹಾಯಕವಾಗುತ್ತೆ. ಈ ಮೂಲಕ ಭಾರತದ ತ್ರಿವರ್ಣ ಧ್ವಜ ತುಂಬ ಎತ್ತರಕ್ಕೆ ಹಾರಬೇಕು ಹಾಗೂ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವಂತಹ ಶಕ್ತಿ ಬರಬೇಕೆಂದು ಹಾರೈಸಿದರು. ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಪ್ರಾಂಶುಪಾಲರಾದ ವಿದ್ಯಾಕತ್ ಜಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಸಾಂಕ್ರಾಮಿಕ ಸಮಯದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ದೈಹಿಕ ಚಟುವಟಿಕೆ ಮತ್ತು ವ್ಯಾಯಾಮವನ್ನು ಒಂದು ತಂತ್ರವಾಗಿ ಪರಿಗಣಿಸಬೇಕಾಗಿದೆ. ಈ ಕಷ್ಟದ ಸಮಯದಲ್ಲಿ ನಮ್ಮ ಭಾವನಾತ್ಮಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಕ್ರೀಡೆ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ. ಖಿನ್ನತೆ ಮತ್ತು ಆತಂಕ ಎರಡನ್ನೂ ವ್ಯಾಯಾಮ ಪರಿಣಾಮಕಾರಿ ಚಿಕಿತ್ಸೆ ತಂತ್ರದಿಂದ ದೂರವಾಗಿಸಬಹುದು. ನಮ್ಮ ನಾಯಕತ್ವ, ಕೌಶಲ್ಯ, ಕ್ರೀಡಾ ಮನೋಭಾವವನ್ನು ಪ್ರದರ್ಶಿಸಲು ಕ್ರೀಡೆ ಸಹಕಾರಿಯಾಗಿದೆ. ಶಕ್ತಿ ವಿದ್ಯಾಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಕ್ರೀಡೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತೆ. ಟೇಬಲ್ ಟೆನ್ನಿಸ್, ಚೆಸ್, ಕ್ಯಾರಂ, ಹೊರಾಂಗಣ ಕ್ರೀಡೆಗಳಾದ ಕಬಡ್ಡಿ, ವಾಲಿಬಾಲ್, ಬಾಸ್ಕೆಟ್ಬಾಲ್, ಖೋ-ಖೋ ಮತ್ತು ಕ್ರಿಕೆಟ್ ಆಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಭಾಗವಹಿಸುವಂತೆ ಉತ್ತೇಜನವನ್ನು ನೀಡುತ್ತೆ. Well, it gives me great pleasure today to address you on the occasion of National Sports Day, because more importantly, we have to address the students, the younger generation of today, what they are going to do with their lives. I'm not going to talk about your careers, nor about your studies, or not about what you're going to do with regards to your employment or those things. I'm just going to talk to you about how we can improve the quality of life, because there are a lot of sayings which say sound mind in a sound body, and if all is if all is lost, nothing is lost, but if health is lost, everything is lost. And so many sayings which give so much importance to health, but are we really doing anything about it? All these sayings have got some amount of truth in that, otherwise those sayings would not have come around. And only when we face some kind of situation, then we realize, oh yeah, I should have done that, right? Okay, today is the National Sports Day. Let us be very joyous today and celebrate the Olympic performance of India. Of course, relatively it's very less compared to other countries, but it is also very much compared to our earlier performances, right? And winning a gold medal so decisively, like Neeraj Chopra did, that is a very heartening for us. And today we celebrate the birth anniversary of Major Dhyanchand Singh. Myself being a hockey player, I understand what is going, what might have been happening during those days. People who are not well versed in hockey, let me tell a few few nuances of the game. A very good morning to all of you, and a happy National Sports Day too, as we commemorate the birth anniversary of the wizard, the magician of hockey, who had scored around 570 goals in 185 matches, exhibiting his extraordinary
goal scoring skills. It is my privilege to propose the presidential address. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸಂಜೀತ್ ನಾಯ್ಕ್, ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯ್ಕ್, ಪ್ರಧಾನ ಸಲಹೆಗಾರ ರಮೇಶ್ ಕೆ, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶಕ್ತಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲ ಟಿ ರಾಜಾರಾಮ್ ರಾವ್, ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆ ಸಂಚಾಲಕಿ ದೀಮಾ ಸಕ್ಸೇನಾ, ಶಕ್ತಿ ಕ್ರೀಡಾ ನಿರ್ದೇಶಕಿ ಸುರೇಖಾ, ಕ್ರೀಡಾ ನಿರ್ದೇಶಕ ಆಕಾಶ್ ಶೆಟ್ಟಿ, ರಾಜೇಶ್ ಕಾರ್ವಿ ಪಾಲ್ಗೊಂಡಿದ್ದರು. ನಗರೋತ್ಥಾನ ಮೂರನೇ ಹಂತ ಹಾಗೂ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾಮಗಾರಿಗಳ ಪ್ರಗತಿಯನ್ನು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರು ಮಂಗಳವಾರ ಪರಿಶೀಲಿಸಿದರು. ಹಾಗೆಯೇ ಮಡಿಕೇರಿ ನಗರಕ್ಕೆ ಕುಡಿಯುವ ನೀರು ಪೂರೈಕೆಯಾಗುವ ಕುಂಡಾ ಬೇಸ್ತ್ರಿ ಹಾಗೂ ಕುಂಡುಹೊಳೆ ಯೋಜನಾ ಕಾಮಗಾರಿಯನ್ನು ವೀಕ್ಷಿಸಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರು ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಮೂರನೇ ಹಂತದ ಕಾಮಗಾರಿಗಳು ಹಾಗೂ ಮಡಿಕೇರಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಆದಷ್ಟು ಶೀಘ್ರ ಕಾಮಗಾರಿ ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಎಂಜಿನಿಯರ್ಗಳಿಗೆ ಸೂಚನೆ ನೀಡಿದರು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದ ಬಳಿ 7.5 ಲಕ್ಷ ಲೀಟರ್ ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿಯನ್ನು ಪರಿಶೀಲಿಸಿದರು. ನಗರಸಭೆ ವ್ಯಾಪ್ತಿಯ ಸಂಪಿಗೆಕಟ್ಟೆ ರಸ್ತೆಯಿಂದ ಬನ್ನಿ ಮಂಟಪದವರೆಗೆ ಚರಂಡಿ ಅಭಿವೃದ್ಧಿ ಕಾಮಗಾರಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಪರಿಶೀಲಿಸಿ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಜಿಲ್ಲಾಧಿಕಾರಿಯವರು ನಿರ್ದೇಶನ ನೀಡಿದರು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವತಿಯಿಂದ ಉಕ್ಕಡ ರಸ್ತೆಯಲ್ಲಿ ನಿರ್ಮಾಣವಾಗ್ತಾ ಇರುವ 12.5 ಲಕ್ಷ ಲೀಟರ್ ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿ ಪರಿಶೀಲನೆ ಮಾಡಿದರು. ನಗರಸಭಾ ವ್ಯಾಪ್ತಿಯ ಮಹದೇವಪೇಟೆ ಇಂಟರ್ಲಾಕ್ ಮತ್ತು ಕವರ್ ಸ್ಲ್ಯಾಬ್ ಅಳವಡಿಕೆ ಕಾಮಗಾರಿ ಹಾಗೂ ನಗರಸಭಾ ವ್ಯಾಪ್ತಿಯ ಇಂದಿರಾ ಗಾಂಧಿ ವೃತ್ತದಲ್ಲಿ ಕಾಂಕ್ರೀಟೀಕರಣ ಕಾಮಗಾರಿಯನ್ನು ವೀಕ್ಷಿಸಿದರು. ಬಳಿಕ ನಗರಸಭಾ ಪುಟಾಣಿ ನಗರದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಗತಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ನಗರಸಭಾ ವ್ಯಾಪ್ತಿಯ ರಾಣಿಪೇಟೆ ತಡೆಗೋಡೆ ನಿರ್ಮಾಣ ಹಾಗೂ ನಗರಸಭಾ ವ್ಯಾಪ್ತಿಯ ರಾಜಸೀಟು ರಸ್ತೆಯಿಂದ ಇಂದಿರಾ ಕ್ಯಾಂಟೀನ್ವರೆಗಿನ ರಸ್ತೆ ನಿರ್ಮಾಣ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಿಸಿದರು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಸ್ಟೋನ್ ಹಿಲ್ನಲ್ಲಿ ನಿರ್ಮಾಣವಾಗ್ತಾ ಇರುವ 25 ಲಕ್ಷ ಲೀಟರ್ ಟ್ಯಾಂಕ್ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಿಸಿ ಬಳಿಕ ನಗರಸಭಾ ವ್ಯಾಪ್ತಿಯ ಇಂದಿರಾನಗರ ಲಿಂಗಪ್ಪನವರ ಮನೆಗೆ ಹೋಗುವ ರಸ್ತೆಯಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿ ನಡೆಯಲಿರುವ ಸಿದ್ಧತೆ ಕುರಿತು ಪರಿಶೀಲಿಸಿದರು. ಬಳಿಕ ನಗರಸಭಾ ವ್ಯಾಪ್ತಿಯ ಮುತ್ತಂಡ ಸರ್ಕಲ್ ಕಾಂಕ್ರೀಟೀಕರಣ ನಿರ್ಮಾಣ ಕಾಮಗಾರಿಯನ್ನು ಪರಿಶೀಲಿಸಿದರು. ನಗರಾಭಿವೃದ್ಧಿ ಯೋಜನಾ ಕೋಶದ ಇಇ ಶಿವಾನಂದ, ನಗರಸಭೆಯ ಎಇ ರಾಜೇಂದ್ರ ಕುಮಾರ್, ಸಮಂತ್ ಕುಮಾರ್, ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಯ ಎಇ ಅಜಯ್, ಎಇ ಬಿಪಿನ್ ಅವರು ತಮ್ಮ ವ್ಯಾಪ್ತಿಯಲ್ಲಿ ನಡೀತಾ ಇರುವ ವಿವಿಧ ಕಾಮಗಾರಿಗಳ ಪ್ರಗತಿ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರು. ಕೊಡಗು ಜಿಲ್ಲೆಯಲ್ಲಿ ಮಂಗಳವಾರ 73 ಹೊಸ ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿದೆ. ಮಡಿಕೇರಿ ತಾಲೂಕಿನಲ್ಲಿ 26, ಸೋಮವಾರಪೇಟೆ ತಾಲೂಕಿನಲ್ಲಿ 31, ವಿರಾಜಪೇಟೆ ತಾಲೂಕಿನಲ್ಲಿ 16 ಹೊಸ ಕೋವಿಡ್-19 ಪ್ರಕರಣಗಳು ಕಂಡುಬಂದಿದೆ. ಜಿಲ್ಲೆಯಲ್ಲಿನ ಒಟ್ಟು ಕೋವಿಡ್-19 ಪ್ರಕರಣಗಳ ಸಂಖ್ಯೆ 33,690 ಆಗಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ 12 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದು, ಒಟ್ಟು 32,699 ಮಂದಿ ಗುಣಮುಖರಾಗಿದ್ದಾರೆ. 577 ಸಕ್ರಿಯ ಪ್ರಕರಣಗಳಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ 1 ಸಾವು ಉಂಟಾಗಿದ್ದು, ಇದುವರೆಗೆ ಒಟ್ಟು 414 ಮರಣ ಪ್ರಕರಣಗಳು ವರದಿಯಾಗಿದ್ದು, ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 1.42% ಆಗಿದೆ ಎಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಮಾಹಿತಿ ನೀಡಿದ್ದಾರೆ.